ತುಂಬಾನೇ ಬ್ಯಾಕ್ ಪೇನ್ ಸರ್. ಅಡ್ಗಿ ಮಾಡ್ಬೇಕಲ್ಲ ನಿತ್ಕೊಳಕ್ ಆಗ್ತಿರ್ಲಿಲ್ಲ ಸರ್. ನಾನು ಬೇರೆ ತರ್ಸ್ಕೊಂಡ್ಬಿಟ್ಟಿದ್ದೆ ಸರ್. ಇವಾಗ ಏನೋ ಪ್ರಾಬ್ಲಮ್ ಇಲ್ಲ ಸರ್. ಎಷ್ಟ್ ಬೇಕಂದ್ರೂ ಮಾಡ್ತೀನಿ. ಎದ್ರದ್ದು ಏನೋ ಪೇನ್ ಇಲ್ಲ ಸರ್. ಸ್ವಲ್ಪ ಹಿಂಬಡಿ ನೋವು ಸರ್, ಮೊಣ್ಕಾಲ್ ನೋವು ಬಾಳ ಐತಿ. ಅದು ಕೂಡ ಇಲ್ಲ ಸರ್ ಇವಾಗ. ಸರ್ 3 ಹೊತ್ತು ಊಟ ಮಾಡ್ತೀಯಲ್ಲಮ್ಮ, ಏನ್ ಡಯಟ್ ಅಂತೀಯ ನೀನು ಅಂತಿದ್ರು. ಈಗ ಅವ್ರಿಗೆ ನನ್ನ ನೋಡಿ ಅವ್ರಿಗೊಂಥರ ಖುಷಿ ಆಗೈತೆ ಸರ್. ಎಲ್ರದ್ದು ಇದೊಂದು ಡೌಟ್, ಹೆಂಗೆ ಊಟ ಮಾಡಿ ಸರ್? ಹ್ಞೂ ಸರ್. ಅದ್ರಲ್ಲಿ ವೆಜಿಟೇರಿಯನ್ ಬೇರೆ. ನನ್ ಮಗಳು 14 ಇಯರ್ಸ್ ಅದಾಳ ಸರ್. ಆಕಿಟ ಸಾಕಿ ಜಸ್ಟ್ ನಿಮ್ದು ಇವಾಗ 3 ಮಕ್ಕಳು ಹೆತ್ತು ಅವ್ರದ್ದು ಡೆಲಿವರಿ ಆಗಿ ನಿಮಗೆ ಟೈಮ್ ಕೊಟ್ಕೊಳಕ್ ನಿಮ್ಗೆ ಟೈಮ್ ಸಿಕ್ಕಿಲ್ಲ. ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ರು. ಟೈಮ್ ನಾವ್ ಮಾಡ್ಕೋಬೇಕು ಸರ್. ಅದು ಟೈಮ್ ಮೊಬೈಲ್ ನೆಲ್ಲ ಕಳಿತೀವಿ, ಹೊರಗಡೆ ಸುಮ್ನೆ ಖಾಲಿ ಕುಂದಿರ್ತೀವಿ ಸರ್, ಮಕ್ಕಂತೀವಿ. ಅದ್ರ ಬದ್ಲಿ ನಾವು ಇದಕ್ ಟೈಮ್ ಕೊಡ್ಬೋದು ಸರ್. ನಾವು ಮನಸ್ ಮಾಡ್ಬೇಕು ಸರ್. ಮೊದ್ಲು ನಮ್ಗೆ ಇರ್ಬೇಕು, ಅದು ನಾವ್ ಮಾಡ್ಬೇಕನ್ನತ್ ಸರ್. ನಾನು 1 ವರ್ಷ ಆಯ್ತು ಸರ್ ನಿಮ್ ವಿಡಿಯೋ ಎಲ್ಲ ನೋಡಕತ್ತೆ. ಥೈರಾಯ್ಡ್ ಮೆಡಿಕೇಶನ್ ಏನೋ ತಗೊಳ್ತಿದ್ರಿ ಅಂತ ಹೇಳಿದ್ರು. ಈಗ ಮೊನ್ನೆ ಚೆಕಪ್ ಮಾಡಿಸಿದಾಗ ಏನೂ ಇಲ್ಲ ಸರ್, ಬಿಟ್ಬಿಟ್ಟಿನಿ. ಅಂದ್ರೆ ಅವ್ರು ಬಿಡು ಅಂತ ಹೇಳಿದ್ರ, ಅಲ್ಲ ನೀವಾಗ ಬಿಟ್ರ? ಬೇಡ ಅಂದ್ರಿ ಸರ್ ಅವ್ರು. ಏನು ಇಲ್ಲ, ಬಿಟ್ಬಿಡಿ ಅಂತ ಹೇಳಿದ್ರು. ನನ್ನ ಸೆಕೆಂಡ್ ಬೇಬಿ ಪ್ರೆಗ್ನೆಂಟ್ ಇದ್ದಾಗಿಂದಾನು ಇತ್ತು ಸರ್. ಅವಾಗ 100 mg ತಗೊಂತಿದ್ದೆ. ಒಂದ್ 6-7 ಮಂತ್ಸ್ ಮಟ ತಗೊಂಡಿದ್ ಸರ್ 50 mg. ಈಗ ನಿಮ್ಮ ಇದಕ್ ಜಾಯ್ನ್ ಆದಾಗಿಂದ ತಗೊಂಡಿಲ್ಲ ಸರ್. ಇವಾಗಂತೂ ಇಲ್ವೇ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ನಿಮ್ ಡಾಕ್ಟರ್ ಹೇಳಿದ್ದಾರೆ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡ್ತಿರೋದು ಶ್ವೇತಾ ಅಂತ. ಶ್ವೇತಾ ಅವರು ಕೊಪ್ಪಳದವರು. ಕೊಪ್ಪಳದಿಂದ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಶನ್ ಅಂತ ಮಾಡಿದ್ದಾರೆ. ಜೊತೆನಲ್ಲಿ ಅವರು ಬ್ಯಾಕ್ ಪೇನ್, ಥೈರಾಯ್ಡ್ ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಬಂದಿದೆ. ಸೊ ಶ್ವೇತಾ ಅವರೇ ನಮಸ್ಕಾರ, ಹೇಗಿದ್ದೀರಾ? ಸೊ ಶ್ವೇತಾ ಅವರು ವೆಯ್ಟ್ ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಿದಾಗ ಎಷ್ಟು ವೆಯ್ಟ್ ಇದ್ರಿ? 77 kg ಸರ್. ಇವಾಗ ಎಷ್ಟಿದ್ದೀರಾ? 62 ಸರ್. ಬಾಡಿ ಸುತ್ತಳತೆ ಅನ್ನೋದು ಎಷ್ಟಿತ್ತು? ಹೊಟ್ಟೆ ಸುತ್ತಳತೆ ಎಲ್ಲ 46 ಇತ್ತು ಸರ್. 37 ಹೊಟ್ಟೆ 46 ಇಂಚ್ ಇಂದ 37 ಇಂಚ್ ವರೆಗೂ ಡಿಫ್ರೆನ್ಸ್ ಆಗಿದೆ ಅಲ್ವಾ? ಏನ್ ಹೇಳ್ತಿದ್ದಾರೆ ಎಲ್ಲ ನೋಡಿದವರೆಲ್ಲ? ಹೇಳ್ತಾ ಸರ್, ಏನ್ ಟ್ಯಾಬ್ಲೆಟ್ ತಗೊಂಡ್ಯಾ, ಏನ್ ಪೌಡರ್ ತಗೊಂಡ್ಯಾ ಅಂತ. ಹಂಗೇನಿಲ್ಲ, ನ್ಯಾಚುರಲ್ ಆಗಿ ಕಮ್ಮಿ ಮಾಡ್ತೇನೆ ಅಂತ ಹೇಳಿದ್ರು. ನ್ಯಾಚುರಲ್ ಆಗಿ ಎಕ್ಸರ್ಸೈಸ್, ಮನೆ ಹಾಲು ತಿಂದು ಕಡಿಮೆ ಮಾಡಿದೆ ಅಂತ ಹೇಳಿದ್ರ? ಹೇಳಿನ್ ಸರ್. ಎಕ್ಸರ್ಸೈಸ್, ವಾಕಿಂಗ್, ಹೆಲ್ದಿ ಫುಡ್ ಇಂದ ಕಮ್ಮಿ ಮಾಡೀನಿ ಅಂತ ಹೇಳಿದ್ರು. ನೇರವಾದ ದಾರಿಯಲ್ಲಿ ಹೋಗಕ್ ಎಲ್ರಿಗೂ ಇಷ್ಟ ಇಲ್ಲ ಎಲ್ಲ ಅಡ್ಡದಾರಿನೇ ಇದೆ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ನಮಗೂ ಇಲ್ಲಿ ನಮ್ಮ ಏರಿಯಾದಾಗ ಬಾಳ ಅಪ್ರೋಚ್ ಬಂದ ಸರ್. ಶೇಕ್ ಕುಡೀರಿ, ನಾವು ಕೂಡ ತಗೊಳಕತ್ತೀವಿ, ನೀವು ತಗೋರಿ ಅಂತ ಬಾಳ ಹೆಣ್ಮಕ್ಳು ಫೋರ್ಸ್ ಮಾಡಿದ್ರು ಸರ್. ನಾವ್ ಯಾವ್ದಕ್ಕೂ ಹೋಗ್ಲಿಲ್ಲ. ನನ್ ಮೊದ್ಲೇ ಗೊತ್ತಿತ್ತು ಸರ್ ಅದೆಲ್ಲ ಮಾಡ್ಬಾರ್ದು ಅಂತ. ಇನ್ನು ವೆಯ್ಟ್ ಎಷ್ಟು ಹೋಗುತ್ತೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ 60 kg ತನಕ ಬಂದ್ಮೇಲೆ. ಅದನ್ನ ಹೇಳಿದೆ ಸರ್, ನಾನು ವೇಟ್ ಲಾಸ್ ಅಂತ ಮಾಡಕತ್ತಿಲ್ಲ ಸರ್. ನಾನ್ ಹೆಲ್ದಿ ಆಗ್ಬೇಕು ಮೇಡಮ್ ಅಂತಾನೆ ಮೇಡಮ್ ಅವ್ರಿಗೆ ಹೇಳಿದೆ ಸರ್. ತುಂಬಾ ಪ್ರಾಬ್ಲಮ್ಸ್ ಅದಾವ, ನಂಗೆ ಹೆಲ್ತ್ ಇಶ್ಯೂಸ್ ಅದಾವ್ರಿ ಮೇಡಮ್, ನಾ ಫಸ್ಟ್ ಹೆಲ್ದಿ ಆಗ್ಬೇಕು, ನೀವು ನನಗೆ ಹೆಲ್ದಿ ಮಾಡ್ರಿ ಅಂತ ಅಷ್ಟೇ ಹೇಳ್ದೆ ಮಾಡ್ತೀನಿ. ಶ್ವೇತಾ ಅವ್ರದ್ಗೆ ಈಗ ಅಂದ್ರೆ ಎಕ್ಸರ್ಸೈಸ್ ಬಂದು ಮನೆಯಲ್ಲೇ ಮಾಡ್ತಿರಲ್ಲ? ಮನೆಗೆ ಮಾಡ್ತೀನಿ ಸರ್. ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರ? ಮನೇಲೆಲ್ಲ ಸಪೋರ್ಟ್ ಮಾಡಿದ್ರ? ಮಾಡ್ತಾರ ಸರ್. ಅವರು ಆರ್ಮಿಗೆ ಅದಾರ ಸರ್. ಅವ್ರಿಗೂ ಫಿಟ್ ಆಗಿರೋದೇ ಇಷ್ಟ. ಹೇಳ್ತಿದ್ರು ಯಾವಾಗ್ಲೂ, ಆದ್ರೆ ಮಕ್ಳು ಚಿಕ್ಕರೋದ್ ಆಗ್ತಿರ್ಲಿಲ್ಲ ಸರ್. ನಿಮ್ ಮಕ್ಳು ನಿಮ್ಮ ಹಸ್ಬೆಂಡ್ ಆರ್ಮಿನಲ್ಲಿ? ಹೌದ್ ಸರ್, 13 ವರ್ಷ ಮಾಡ್ಯಾರ ಸರ್. ವೆರಿ ಗುಡ್. ಹೇಗಿದೆ ಅವ್ರಿಗೆ? ಫುಲ್ ಖುಷಿ ಆಯ್ತು ಸರ್. ಅವ್ರು ಯಾವಾಗ್ಲೂ ಸೇರ್ಕೊ ಅಂತಿದ್ರು ಸರ್. ನನಗ್ ಟ್ರಸ್ಟ್ ಆಗ್ಬೇಕಾಗಿತ್ತು ಅಂತ ನಾ ಬಹಳ ಟೈಮ್ ತಗೊಂಡೆ ಸರ್, ಮಕ್ಳು ದೊಡ್ಡವಾಗ್ಲಿ ಅಂತ. ಅದಾದ್ಮೇಲೆ ನಮ್ಗ ಫುಲ್ ನಂಬಿಕೆ ಬಂದ್ ಸರ್. ನನ್ಗೆ ಇಲ್ಲಿ ಸೇರಿದ್ರೆ ಇಲ್ಲೇ ಸೇರ್ಬೇಕು, ನಾನು ಇಲ್ಲೇ ಆರಾಮಕ್ಕಿನಿ ಅಂತ ನನ್ಗ ಬಹಳ ಮೈಂಡಿಗೆ ಬಂದು ನಾನು ಸೇರ್ಕೊಂಡಿದ್ದೆ ಸರ್ ಪ್ರೋಗ್ರಾಮ್. ವೆರಿ ಗುಡ್. ಕೊಪ್ಪಳ ಗೊತ್ತು. ಕೊಪ್ಪಳದಲ್ಲಿ ಐ ಥಿಂಕ್ ಯಾರೋ ಒಬ್ರು ಕ್ಲೈಂಟ್ 2-3 ಜನ ಇದ್ರು ಅನ್ಸುತ್ತೆ. ಎಲ್ಲಾ ಊರಲ್ಲೂ ಇರ್ತಾರೆ ಒಬ್ರಲ್ಲ ಒಬ್ರು. ಬಟ್ ಎಲ್ಲ ನೋಡಿ ಬಹಳ ಖುಷಿ ಆಗ್ತಿತ್ತು ಸರ್. ನಾವ್ ಯಾವಾಗಪ್ಪ ಹಿಂಗ್ ಸೇರೋದು, ಯಾವಾಗ ಆಗೋದು ಅಂತ ನಾನು ಕಾಯ್ತಾ ಇದ್ದೆ ಸರ್. ಎಷ್ಟು ಮಂತ್ ಆಯ್ತು ಶ್ವೇತಾ ಅವ್ರು ಟೋಟಲ್? ಈ 5 months ಆಯ್ತು ಸರ್. ನಿಮ್ಮ ಊರ್ ಕಡೆಯವರಿಗೆಲ್ಲ ಈಗ ನಿಮ್ಗೆ ಏನಂತಾರೆ, ನಾವು ಬೆಂಗಳೂರಲ್ಲಿ ಇರೋದು, ನೀವು ಕೊಪ್ಪಳ ಎಷ್ಟೋ ದೂರದಲ್ಲಿ ಇದ್ದೀರಾ, ನಿಮ್ಗೆ ಯಾವ್ದೋ ಊರಿಂದ ನಮ್ಮ ಹತ್ರ ಪ್ರೋಗ್ರಾಮ್ ಜಾಯಿನ್ ಆಗ್ಬೋದಾ? ನಿಮಗೆ ಸರ್ವಿಸ್ ಅಲ್ಲಿ ಏನು ತೊಂದ್ರೆ ಆಯ್ತಾ, ಇಲ್ಲ ಕಮ್ಯುನಿಕೇಶನ್ ಅಲ್ಲಿ ಏನಾದ್ರು ತೊಂದ್ರೆ ಆಯ್ತಾ? ಏನಿಲ್ಲ ಸರ್, ಪರ್ಫೆಕ್ಟ್ ಇದೆ ಸರ್. ಯಾರ್ ಬೇಕಾದ್ರೂ ಸೇರ್ಬೋದು, ಎಲ್ಲಿಂದ ಬೇಕಾದ್ರೂ ಸೇರ್ಬೋದು ಸರ್. ಇಷ್ಟು ಈಸಿಯಾಗಿ, ಇಷ್ಟು ಕನ್ನಡದಲ್ಲಿ ಇಷ್ಟು ಅರ್ಥ ಆಗತರ ಯಾರು ಇಲ್ಲ ಸರ್ ನನ್ಗನ್ಸೋ ಮಟ್ಟಿಗೆ. ನೀವೇ ಅನ್ಸುತ್ತೆ ನನಗೆ. ಯಾರ್ ಬೇಕಾದ್ರೂ ಸೇರ್ಬೋದು ಸರ್. 100% ವರ್ಕ್ ಐತೆ ಸರ್. ಯಾರ್ ಬೇಕಾದ್ರೂ ಸೇರ್ಬೋದು ಸರ್, ಎಲ್ಲಿಂದ ಬೇಕಾದ್ರೂ ಸೇರ್ಬೋದು ಸರ್. ನೋಡ್ತಿರೋರಿಗೆ ಇದು ಯಾವ್ದು ಗ್ರೂಪ್ ಕ್ಲಾಸ್ ಅಲ್ಲ, ನಾವು ಇಂಡಿವಿಜುವಲ್ ಆಗಿ ಕೋಚ್ ಮಾಡೋದು. ಇಂಡಿವಿಜುವಲ್ ಆಗಿ ಅವ್ರು ಮೆಂಟರ್ ಮಾಡಿರ್ತಾರೆ. ಹೇಳಿ ಸರ್, ಇವರೇ ಹೇಳೋದು, ಇದೇನೋ ಫೇಕ್ ಅಲ್ಲ, ಅವ್ರೇನೋ ಊಟ ಬಿಡೋ ಅನ್ನಲ್ಲ, ನೀವ್ ಯಾರ್ ಬೇಕಾದ್ರೂ ಜಾಯ್ನ್ ಆಗ್ರಿ ಅಂತ ಬಹಳ ಸರಿ ಸಜೆಷನ್ ಕೊಟ್ಟಿನಿ ಸರ್ ನಾನು. ಅಂದ್ರೆ ಈಗ ಗುಂಪಲ್ಲಿ ಕ್ಲಾಸ್ ತರ ಮಾಡ್ಕೊಂಡು ತುಂಬಾ ಜನರಿಗೆ ಒಟ್ಟಿಗೆ ಕೂರ್ಸ್ಕೊಂಡೆಲ್ಲ ಮಾಡಿದ್ರೆ ಅದೇ ನಿಮಗೆ ಆಗತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಒಬ್ರು ಕೋಚ್ ಮಾಡಿದಾಗ ಸ್ವಲ್ಪ ಸರಿ ಇರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹೌದು ಸರ್.
ಅವರು ಕರೆಕ್ಟ್ ಆಗಿ ಹೇಳ್ತಿದ್ರು ಸರ್, ಏನೇ ಡೌಟ್ ಬಂದ್ರು ಪೇಶನ್ಸ್ ಇಟ್ಕೊಂಡು ಇಲ್ಲ ಆಗತ್ತೆ ನಿಮ್ ಕೈಲೇ ಮಾಡ್ರಿ. ಅವರು ಯಾವತ್ತೂ ಇದು ಮಾಡ್ತಾರೆ ಸರ್, ಹೇಳ್ತಾ ಇದ್ರು ಸರ್ ಮಾಡ್ರಿ ಆಗತ್ತೆ ನಿಮ್ ಕೈಲಿ ಅಂತ ಹೇಳಿ. ಮೇಡಮ್ ಅವ್ರಿಗೆ ಪೇಶನ್ಸ್ ಜಾಸ್ತಿ ಸರ್. ನಿಮ್ಗೂ ಪೇಶನ್ಸ್ ಇದೆ ಬಿಡಿ, ಈಗ ಮಾಡಿದಿರಲ್ಲ 4-5 ತಿಂಗಳು ಮಾಡಿದಿರ ಅಂದ್ರೆ ಎಲ್ರಿಗೂ ಅರ್ಜೆಂಟ್ ಆಗಿ ಏನದು ವೆಯ್ಟ್ ಕಡಿಮೆ ಮಾಡೋದೇನೋ ಬೇಕ್ ಮಾಡ್ಬಿಡ್ಬೋದು, ಬಟ್ ಕರೆಕ್ಟ್ ಆಗಿ ಬೊಜ್ಜು ಕಡಿಮೆ ಮಾಡ್ಬೇಕು, ಈಗ 9 ಇಂಚು ಹೊಟ್ಟೆ ಸುತ್ತಳ ಇದೆಲ್ಲ ಕಡಿಮೆ ಮಾಡ್ಬೇಕು ಅಂದ್ರೆ ಸರಿಯಾದ ವಿಧಾನದಲ್ಲೇ ಮಾಡ್ಬೇಕು ಆತರ. ಈಗ ನನ್ ಮಗ ನೋಡಿ ಮಾಡ್ತಾನೆ ಸರ್ ನನ್ ಪಕ್ಕದಾಗ. ಓಕೆ, ಅಂದ್ರೆ ಫುಲ್ ಫ್ಯಾಮಿಲಿನಿಗೆ ಹೆಲ್ತ್ ಸ್ವಲ್ಪ ಹೆಲ್ದಿ ಆಗಿ ಇನ್ಸ್ಪೈರ್ ಆಗಿದೆ. ಬಹಳ ಅದ್ರ ಇಂಟ್ರೆಸ್ಟ್ ಬಂದ್ಬಿಟ್ಟದ ಸರ್ ನನ್ ಮಗ. ಥ್ಯಾಂಕ್ ಯು ನಿಮ್ ಜರ್ನಿನ ಶೇರ್ ಮಾಡಿದ್ದಕ್ಕೆ ಶ್ವೇತಾ ಅವರೇ. ಥ್ಯಾಂಕ್ ಯು ಸರ್, ನಿಮ್ಮನ್ನ ಮಾತಾಡಿದ್ದಕ್ಕೆ ನಂಗೆ ಖುಷಿ ಆಯ್ತು ಸರ್. ಶ್ವೇತಾ ಅವರು ಕೊಪ್ಪಳದಲ್ಲಿ ಇದ್ಕೊಂಡು ಅಲ್ಲಿಂದ ಆಲ್ಮೋಸ್ಟ್ 77 kg ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ಈಗ 62 kg ತನಕ ಆಗಿದೆ. ಜೊತೆನಲ್ಲಿ ತುಂಬಾ ಚೆನ್ನಾಗಿ ಒಂದು 9 ಇಂಚಷ್ಟು ಹೊಟ್ಟೆ ಸುತ್ತಳತೆ ಕಡಿಮೆ ಆಗಿದೆ. ಫುಲ್ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು. ಹಾಗೆ ನಿಮ್ಗೂ ಕೂಡ ಈ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಫಿಟ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ಆ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.